ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತೊಂದು ಸೂಪರ್ ಆಗಿರೋ ಮಖಾನ ಮ್ಯಾಂಗೋ ಗೋಲಿ ಅಂತ ಇದೊಂದು ಹೊಸ ಡಿಶ್ ಮಾಡೋದು ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಜಾಸ್ತಿ ಸ್ವೀಟ್ ಇರಲ್ಲ, ಎಂಥವ್ರಿಗಾದರೂ ಇಷ್ಟ ಆಗುತ್ತೆ. ಮಖಾನ ಅಂದರೆ ಲೋಟಸ್ ಸೀಡ್ ಅಂತ ಸಿಗುತ್ತೆ ಎಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ಲು. ನೋಡ್ಕೊಳ್ಳೋಣ ಏನೇನು ಬೇಕು ಅಂತ. ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ, ಹಾಲಿನ ಪುಡಿ, ಕಾರ್ನ್ ಫ್ಲೋರು ಮತ್ತು ಕೇಸರಿ ದಳ, ಸಕ್ಕರೆ, ಸ್ವಲ್ಪ ಹಾಲು, ಡೆಸಿಕೇಟೆಡ್ ಕೋಕೋನಟ್ ಅಂದರೆ ಕೊಬ್ಬರಿ ತುರಿ, ಮಖಾನ ಒಂದು ಬೌಲಷ್ಟು, ಸ್ವಲ್ಪ ತುಪ್ಪ, ಆಮೇಲೆ ಖೋವಾ ಇಷ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಎಲ್ಲ ಪದಾರ್ಥನೂ ತೋರಿಸ್ತಾ ಇದ್ದೀನಿ. ಈಗ ದಪ್ಪ ತಳೆದು ಒಂದು ಪ್ಯಾನ್ ಇಡೋಣ ಒಲೆ ಮೇಲೆ, ಸಿಮ್ಮಲ್ಲಿ ಮಾಡೋಣ. ಎಲ್ಲನೂ 2 ಸ್ಪೂನಷ್ಟು ತುಪ್ಪ ಹಾಕೋಣ. ಈಗ ಮಖಾನನ ಅಂದರೆ ಲೋಟಸ್ ಸೀಡನ್ನ ಹಾಕಿ 1 ಬೌಲಷ್ಟು ಹುರ್ಕೊಳ್ಳೋಣ. ಇವಾಗ ಹಬ್ಬದ ಸೀಸನ್ ಅಲ್ವಾ, ನೋಡಿ ಈ ಥರ ಸ್ವೀಟೆಲ್ಲ ಮಾಡಿಕೊಂಡ್ರೆ ಬೇಗ ಬೇಗ ಮಾಡಿಬಿಡ್ಬೋದು. ನೋಡಿ, ಮಖಾನನ ಒಂದು 10ರಿಂದ 12 ನಿಮಿಷ ಸಿಮ್ಮಲ್ಲಿ ಹುರಿಯೋಣ. ಚೆನ್ನಾಗಿ ಗರ್ಗರಿಯಾಗುತ್ತೆ, ಸೀಸಬಾರ್ದು. ಅದರಿಂದ ದಪ್ಪ ತಳದ ಬಾಣಲೆ ತೊಗೊಂಡ್ರೆ ಆ ಬಿಸಿಗೆ ಚೆನ್ನಾಗಿ ಗರ್ಗರಿಯಾಗಿ ಆಗಿಬಿಡುತ್ತೆ. ತುಪ್ಪನೂ ಅದರೊಳಗೆ ಸೇರ್ಕೊಳ್ಳೋದ್ರಿಂದ ಗಮ್ ಅಂತ ಹುರಿಯೋಣ. ತೋರಿಸ್ತೀನಿ. ಒಂದು ಸಲ ಹಿಂಗೆ ಒಂದು ಮಖಾನ ತೆಗೆದು ಹಿಂಗೆ ಪಟ್ ಅಂತ ಮುರಿದ್ರೆ ಚೆನ್ನಾಗಿ ಗರ್ಗರಿಯಾಗಿರೋದು ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಗರಿಗರಿಯಾಗಿ ಆಗಿದೆ. ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇನ್ನೊಂದೆರಡು ಸುತ್ತು ಹುರಿಯೋಣ. ಆಗಿಲ್ಲ ಅಂತ ಅನ್ನಿಸಿದ್ರೆ ನೋಡಿ ಈ ಥರ ಹುರಿದು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ತಿಂದು ನೋಡಿ, ಅವಾಗ ಗೊತ್ತಾಗುತ್ತೆ ಗರ್ಗರಿಯಾಗಿ ಆಗಿರುತ್ತೆ. ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಇದಿಷ್ಟನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಬೇಗ ಪೌಡ್ರು ಆಗುತ್ತೆ, ಏನು ಟೈಮ್ ಏನು ತೊಗೊಳ್ಳಲ್ಲ. ಎಲ್ಲನೂ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಲಿಡ್ ಹಾಕ್ಬಿಟ್ಟು ಮುಚ್ಚಿ ನೋಡಿ ಈ ಥರ ಒಂದು ಪೌಡ್ರ್ ಮಾಡ್ಕೊಳ್ಳೋಣ. ಮಖಾನ ಪೌಡ್ರ್ ಇದು. ಇದನ್ನು ಪಕ್ಕಕ್ಕೆ ಎತ್ತಿಡೋಣ. ಇವಾಗ ಮಾವಿನ ಹಣ್ಣು ತೊಗೊಂಡಿರೋದನ್ನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಪಲ್ಪ್ ತೆಕ್ಕೊಂಡು, ಬರೀ ಪಲ್ಪ್ ಮಾತ್ರ, ಸಿಪ್ಪೆ ಬೇಡ, ಹಣ್ಣನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಒಂಚೂರು ಕೇಸರಿ ದಳ ಸೇರಿಸ್ಕೊಂಡ್ರೆ ಒಳ್ಳೆ ಬಣ್ಣ ಬರುತ್ತೆ, ಕೇಸರಿ ಬಣ್ಣ. ಹಾಗೆ ಕೇಸರಿ ದಳಕ್ಕೂ ಒಂದು 4 ಸ್ಪೂನ್ ಹಾಲು ಹಾಕ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ತುಂಬ ಆರೋಗ್ಯಕ್ಕೆ ಒಳ್ಳೆಯ ಇರೋವಂಥ ರೆಸಿಪಿ ಇದು, ಆರೋಗ್ಯಕರ ರೆಸಿಪಿ ಇದು. ನೋಡಿ, ಕೇಸರಿ ದಳ ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಎತ್ತಿಡೋಣ. ಮತ್ತು ಅದೇ ಪ್ಯಾನ್ ದಪ್ಪದು ಬಾಣಲೆ ಇಡೋಣ. ಈಗ ಹುರಿದು ಪುಡಿ ಮಾಡಿಟ್ಕೊಂಡಿರೋ ಮಖಾನ ಹಾಕೋಣ. ಆಮೇಲೆ ಇದಕ್ಕೆ ಎಲ್ಲ ಪದಾರ್ಥ ಎಲ್ಲ 2 ಅಳತೆ ಫ್ರೆಂಡ್ಸ್. ಈಗ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಹಾಗೆ ಮ್ಯಾಂಗೋ ಪಲ್ಪ್ ಸೇರಿಸೋಣ. ಕೇಸರಿ ದಳ ಹಾಕ್ಬಿಟ್ಟು ರುಬ್ಬಿದ್ದೀನಿ, ಅದರಿಂದ ಒಳ್ಳೆ ಕಲರ್ ಬಂದಿದೆ. ನೋಡಿ, ಎಲ್ಲ ಇದನ್ನು ಫಸ್ಟು ಮಿಕ್ಸ್ ಮಾಡೋಣ ಚೆನ್ನಾಗಿ. ಸಿಮ್ಮಲ್ಲೇ ಮಾಡಬೇಕು, ಯಾವುದು ಹೈಯಲ್ಲಿ ಮಾಡಬೇಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ 2 ಸ್ಪೂನ್ ಅಳುತ್ತೆ. 2 ಟೇಬಲ್ ಸ್ಪೂನಷ್ಟು ಖೋವಾ ಹಾಕ್ಕೊಳ್ಳೋಣ. ಖೋವಾ ಸಪ್ಪೆ ಇರುತ್ತೆ, ಏನೂ ಇರೋಲ್ಲ, ಆದರೆ ಜಿಡ್ಡು ತುಂಬ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ತುಪ್ಪದ ಅವಶ್ಯಕತೆ ಬರಲ್ಲ ಈ ಸ್ವೀಟಲ್ಲಿ. ವೆಯ್ಟ್ ಲಾಸು, ಡಯಟ್ ಮಾಡೋರಿಗೆಲ್ಲ ಒಳ್ಳೆ ರೆಸಿಪಿ. ನೋಡಿ, ಒಂದು 3 ಸ್ಪೂನಷ್ಟು ಹಾಲು ಸೇರಿಸಿದ್ದೀನಿ. 2 ದೊಡ್ಡ ಸ್ಪೂನು, ಚಿಕ್ಕ ಸ್ಪೂನ್ ಆದರೆ 3 ಸ್ಪೂನು. ಈಗ ಚಿಕ್ಕ ಸ್ಪೂನಲ್ಲಿ 3 ಸ್ಪೂನಷ್ಟು ಹಾಲಿನ ಪುಡಿ ಹಾಕಿದ್ದೀನಿ, 3-3.5 ಸ್ಪೂನಷ್ಟು. ಇದು ದೊಡ್ಡ ಟೇಬಲ್ ಸ್ಪೂನಷ್ಟು ಆದರೆ 2 ಅಳತೆ ಸಾಕು. ಕಾರ್ನ್ ಫ್ಲೋರ್ 2 ಸ್ಪೂನು, 2 ಟೇಬಲ್ ಸ್ಪೂನಷ್ಟು ಹಾಕೋಣ. ಕಾರ್ನ್ ಫ್ಲೋರ್ ಹಾಕ್ಕೊಂಡ್ವಿ. ಸಕ್ಕರೆನೂ ಅಷ್ಟೇ 2 ಸ್ಪೂನ್ ಸಾಕಾಗುತ್ತೆ. ನಿಮ್ಗೆ ಇನ್ನೊಂಚೂರು ಸ್ವೀಟ್ ಬೇಕು ಅನಿಸಿದ್ರೆ ಇನ್ನೊಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಹಾಗೆ 2 ಸ್ಪೂನು ಕಂಡೆನ್ಸ್ಡ್ ಮಿಲ್ಕ್, ಯಾವುದಾದ್ರೂ ತೊಗೊಳ್ಳಿ, ಮನೆಯಲ್ಲಿ ಮಾಡಿರೋದಾದರೂ ಸರಿ, ಅಂಗಡಿಲಿ ಸಿಗೋದಾದರೂ ಸರಿ. ಕಂಡೆನ್ಸ್ಡ್ ಮಿಲ್ಕ್ ಹಾಕೋಣ. ಡೆಸಿಕೇಟೆಡ್ ಕೋಕೋನಟ್ ಹಾಕ್ಕೊಳ್ಳೋಣ. ಕೊಬ್ಬರಿ ತುರಿ, ಬಿಳಿ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗುತ್ತೆ, ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ ಇದು. ಮಾಡಿ ನೋಡಿ, ಒಂದು ಸಲ ಟ್ರೈ ಮಾಡಿ. ಓಕೆ, ಚೆನ್ನಾಗಿ ಸಿಮ್ಮಲ್ಲಿ ಹುರಿದ್ರೆ ಖೋವಾ ಎಲ್ಲ ಕರಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಒಳ್ಳೆ ಬಣ್ಣನೂ ಬರುತ್ತೆ. ನೋಡಿ, ಎಲ್ಲನೂ ಮಿಕ್ಸ್ ಮಾಡೋಣ ಚೆನ್ನಾಗಿ. ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲ ಹುರಿಯೋಣ. ಕೊನೆಗೆ ಜಿಡ್ಡು ಅದಕ್ಕೆ ಹಾಕಿದ್ದೀವಲ್ಲ, ಅದು ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು, ಅಲ್ಲಿವರೆಗೂ ಹುರಿಬೇಕು. ಈಗ ಹಾಲಲ್ಲಿ ಕೇಸರಿ ದಳ ಹಾಕ್ಕೊಂಡಿರೋದನ್ನ ಬೆರೆಸ್ಕೊಳ್ಳೋಣ. ಮಕ್ಕಳಿಗೆ ಕೇಸರಿ ದಳ, ಹಾಲು ಎಲ್ಲ ಒಳ್ಳೆ ಪದಾರ್ಥನೇ. ಒಳ್ಳೆ ಪದಾರ್ಥಗಳು ಹಾಕಿ ಮಾಡಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಹೀಗೆ ಬೇಗ ಮಾಡ್ಕೊಂಬಿಡ್ಬೋದು ಈ ಥರ ಸ್ವೀಟ್ಗಳಾದರೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಹೀಗೆಲ್ಲ ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ಜಿಡ್ಡು ಬಿಡ್ತಾ ಬಂತು ತುಪ್ಪ. ಖೋವಾದಲ್ಲಿರೋ ಜಿಡ್ಡು ಹಾಗೆ ತುಪ್ಪದಲ್ಲಿರೋ ತುಪ್ಪ
ಇದ್ರದ್ದು ಜಿಡ್ಡು ಚೆನ್ನಾಗಿ ಬಿಡ್ತಾ ಬಂತು. ಈಗ ಆಗಿದೆ ಇದು. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ತಣ್ಣಗಾದ್ಮೇಲೆ ಈ ಥರ ಸಣ್ಣ 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 ಗೋಲಿ ಥರ ಮಾಡೋಣ. ತುಂಬ ಸ್ವೀಟ್ ಆದರೆ ಯಾರಿಗೂ ತಿನ್ನೋಕ್ಕಷ್ಟು ಇಷ್ಟ ಆಗೋಲ್ಲ. ಪುಟ್ಟದಾದರೆ ಒಂದೊಂದೇ ಬಾಯಿಗೆ ಹಾಕ್ಕೊಂಡ್ರೆ ಅಷ್ಟು ಸ್ವೀಟು ಅಂತಲೂ ಅನಿಸಲ್ಲ. ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್, ಏನು ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.